ಟ್ರಂಪ್ ವಾರ್ನಿಂಗ್ಗೂ ಕೂಡ ಖಮೈನಿ ಡೋಂಟ್ ಕೇರ್ ಅಂತ ಹೇಳ್ತಾ ಇರುವಂಥದ್ದು. ಅಮೆರಿಕ ಅಧ್ಯಕ್ಷ ನಮಗೆ ಬೆದರಿಕೆ ಹಾಕ್ತಾರೆ, ಬೆದರಿಕೆಗೆ ನಾವು ಹೆದರುವವರು ಅಲ್ಲ, ಬೆದರಿಕೆಯನ್ನ ಹಾಕಬೇಕಿರೋ ಅವಶ್ಯಕತೆ ಇಲ್ಲ. ಬೆದರಿಕೆಗೆ ಹೆದರುವವರಿಗೆ ನೀವು ಬೆದರಿಕೆ ಹಾಕಿ, ನಾವು ಹೆದರೋದಿಲ್ಲ. ಇರಾನ್ ಇಂಥ ಬೆದರಿಕೆಗಳಿಗೆ ಯಾವತ್ತೂ ಕೂಡ ಹೆದರೋದಿಲ್ಲ, ಯಾರ ದಾಳಿಗೂ ನಾವು ಎಂದಿಗೂ ಶರಣಾಗೋದಿಲ್ಲ. ಟ್ರಂಪ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಹಯಾತೊಲ್ಲಾ ಖಮೈನಾ. که در این حرکت البته از اول حد زده میشد که در این حرکت خباثت آمیز رژیم صهیونیستی آمریکا هم دخالت داره. با این حرفای اخیری که اینها میزنن این هست روز به روز تقویت میشه. ملت ایران در مقابل جنگ تحمیلی محکم میسته، همچنانی که تا حالا ایستاده. در مقابل صلح تحمیلی محکم میسته. ملت ایران در مقابل تحمیل تسلیم هیچ کس نمیشه. دشمن صهیونی یک اشتباه بزرگی کرده. ಮಾತು ಕೇಳದ ಖಮೈನಿ ಟ್ರಂಪ್ ಖಡಕ್ ವಾರ್ನಿಂಗ್. ನಿಮಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತೇನೆ ಅಂತ, ನಾನು ಇಷ್ಟು ಹೇಳಬಲ್ಲೆ. ಇರಾನ್ ಸಮಸ್ಯೆ ತಂದ್ಕೊಂಡಿದೆ, ಈಗ ಸಂಧಾನ ಬಯಸಿದ್ದಾರೆ, ಮೊದಲೇ ಯಾಕೆ ಮಾಡಲಿಲ್ಲ? ವಿನಾಶ ಆದ್ಮೇಲೆ ಯಾಕೆ ಸಂಧಾನ ಅಂತ ಟ್ರಂಪ್ ಗರಂ ಆಗಿದ್ದಾರೆ ಇರಾನ್ ಮೇಲೆ. ಇರಾನ್ಗೆ ಬಹಳ ಕೆಟ್ಟ ಉದ್ದೇಶಗಳಿವೆ. ಅವರು ಬದ್ಮಾಶ್, ಯುದ್ಧ ಬಹಳ ಕ್ಲಿಷ್ಟಕರ, ಮುಂದಿನ ವಾರ ಯುದ್ಧ ದೊಡ್ಡದಾಗಿರುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಈಗಾಗಲೇ ಇರಾನ್ಗೆ ಟ್ರಂಪ್ ಧಮಕಿ ಹಾಕಿದ್ರು ಅಥವಾ ವಾರ್ನಿಂಗ್ ಖಡಕ್ ಆಗಿ ಸೂಚನೆ ಕೊಟ್ಟಿದ್ರು ಶರಣಾಗಬೇಕು ಅಂತ. ಈಗ ಮತ್ತೊಮ್ಮೆ ಹೇಳ್ತಾ ಇದೆ, ಸಂಧಾನ ಬಯಸಿದ್ದಾರೆ, ಮೊದಲೇ ಯಾಕೆ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾ ಇರುವಂಥದ್ದು. Will you strike the Iranian nuclear component? And what time exactly, sir? Sir, would you strike it? Would you please inform us so we can be there and watch? I mean, you don't know that I'm going to even do it. You don't know. I may do it. I may not do it. I mean, nobody knows what I'm going to do. I can tell you this, that Iran's got a lot of trouble, and they want to negotiate. And I said, why didn't you negotiate with me before? All this death and destruction. Why didn't you negotiate? I said to the people, why didn't you negotiate with me 2 weeks ago?